ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ಒಂದು ಹೊಸ ಚಾಪ್ಟರ್ ಯಾವುದಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 1 ಅನ್ನೋ ಒಂದು ಕಾನ್ಸೆಪ್ಟ್ನ ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದಪ್ಪ ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಅನ್ನೋದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿದ್ವಿ. ರೆಕ್ಟಿಫಿಕೇಷನ್ ಎರರ್ಸ್ ಬಗ್ಗೆ ನಾನು ಹೇಳ್ಕೊಟ್ಟಿರಲಿಲ್ಲ. ಓನ್ಲಿ ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ ಮಾತ್ರ ನಾನು ತಿಳ್ಕೊಂಡು ಡೆಬಿಟ್ ಯಾವುದಾಗುತ್ತೆ, ಕ್ರೆಡಿಟ್ ಯಾವುದಾಗುತ್ತೆ, ಟ್ರಯಲ್ ಬ್ಯಾಲೆನ್ಸ್ನ ಯಾಕೆ ಪ್ರಿಪೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 1 ಅನ್ನೋ ಒಂದು ಕಾನ್ಸೆಪ್ಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೆಡ್ಡಿಂಗ್ ಹಾಕಿ ಎಲ್ಲರೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 1 ಚಾಪ್ಟರ್ ನಂಬರ್ 8 PUC ಫಸ್ಟ್ ಇಯರ್ ಕರ್ನಾಟಕದಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಚಾಪ್ಟರ್ ನಂಬರ್ 8 ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳು ಯಾವುದೇ ಒಂದು ಕಾನ್ಸೆಪ್ಟ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅದರ ಹೆಡ್ಡಿಂಗ್ನ ಅರ್ಥ ಮಾಡ್ಕೋಬೇಕು. ಆ ಹೆಡ್ಡಿಂಗ್ನ ಅರ್ಥ ಮಾಡ್ಕೊಂಡ್ರೆ ಅಂದರೆ ಇಡೀ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ಹಾಗಾದರೆ ಇಲ್ಲೇನು ಕೊಟ್ಟಿದ್ದಾರೆ? ಫೈನಾನ್ಷಿಯಲ್. ಇಲ್ಲೇನು ಕೊಟ್ಟಿದ್ದಾರೆ? ಸ್ಟೇಟ್ಮೆಂಟ್. ಆಲ್ರೆಡಿ ನಿಮಗೆ ಸ್ಟೇಟ್ಮೆಂಟ್ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸ್ಟೇಟ್ಮೆಂಟ್ ಅನ್ನೋದೊಂದು ಹೇಳಿಕೆ. ಅದು ಯಾವುದೇ ರೀತಿ ಅಕೌಂಟ್ ಆಗಲ್ಲ, ಆ ಸ್ಟೇಟ್ಮೆಂಟಲ್ಲಿ ಯಾವುದೇ ರೀತಿ ಸಾಲ್ವ್ ಮಾಡಲ್ಲ. ಇದ್ದದ್ದನ್ನು ಹೇಳೋದೇ ಹೇಳಿಕೆ ಅಂತ ಕರಿತೀವಿ. ಇದ್ದದ್ದನ್ನು ಇದ್ದಂಗೆ ಹೇಳೋದು ಇದಕ್ಕೆ ಹೇಳಿಕೆ ಅಂತ ಕರಿತೀವಿ. ನೀನು ಈಗ ಒಂದು ವಿದ್ಯಾರ್ಥಿನ ಸ್ಟೇಜ್ ಮೇಲೆ ಕರೆಸಿ ಹೇಳ್ತಾರೆ, ಏನಪ್ಪ ಈ ಕಾಲೇಜ್ ಬಗ್ಗೆ ಏನು ಹೇಳ್ತೀಯ? ಅವ್ನು ಹೇಳ್ತಾನೆ, ಈ ಕಾಲೇಜಲ್ಲಿ ಸರ್ ಹಂಗಿರುತ್ತೆ ಹಿಂಗಿರುತ್ತೆ, ನಾವು ಬಂದ ತಕ್ಷಣ ಹಿಂಗಾಯಿತು, ನಮಗೆಲ್ಲ ಒಳ್ಳೆಯ ರೀತಿಯಿಂದ ಎಲ್ಲ ನೋಡ್ಕೊಳ್ತಾರೆ ಅಂತ ಏನು ಮಾಡ್ತಿದ್ದಾನೆ ಅವನು? ಇದ್ದದ್ದನ್ನು ಹೇಳ್ತಾ ಇದ್ದಾನೆ. ಇದು ಹೇಳಿಕೆ. ಅದನ್ನು ಹುಡ್ಸಿ ಹೇಳಬೇಕಾದ್ರೆ, ಸರ್ ಕಾಲೇಜಲ್ಲಿ 2 ದಿವ್ಸಕ್ಕೊಂದು ಸರಿ ಪ್ರವಾಸಕ್ಕೆ ಹೋಗ್ತಾರೆ, ಸಾಧ್ಯ ಆಯ್ತಾ? ಸರ್ ಕಾಲೇಜಲ್ಲಿ ಅಮೇರಿಕಕ್ಕೆ ಟೂರ್ ಹೋಗ್ತಾರೆ, ಸರ್ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ, ಸರ್ ಕಾಲೇಜಲ್ಲಿ ಫಂಕ್ಷನ್ಸ್ಗಳು ಜಾಸ್ತಿ ಇರ್ತವೆ. ಸೊ ಹಿಂಗೆಲ್ಲ ಹೇಳೋಕ್ಕಾಗತ್ತಾ? ಅದನ್ನು ಹುಡಿಸಿ ಹೇಳೋದು ಅಂತ ಕರೀತಾರೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇದ್ದದ್ದನ್ನು ಹೇಳೋದು. ನಮ್ಮ ಸಂಸ್ಥೆಯಲ್ಲಿರುವಂತಹ ಆಸ್ತಿಗಳ ಬಗ್ಗೆ, ನಮ್ಮ ಸಂಸ್ಥೆಯಲ್ಲಿರುವ ಎಕ್ಸ್ಪೆನ್ಸಸ್ಗಳ ಬಗ್ಗೆ, ನಮ್ಮ ಸಂಸ್ಥೆಯಲ್ಲಿರುವ ಅಂದರೆ ಇನ್ಕಮ್ಗಳ ಬಗ್ಗೆ, ನಮ್ಮ ಸಂಸ್ಥೆಯಲ್ಲಿರುವ ಷೇರುದಾರರ ಬಗ್ಗೆ, ನಮ್ಮ ಸಂಸ್ಥೆಯಲ್ಲಿರುವ ಕಸ್ಟಮರ್ಗಳ ಬಗ್ಗೆ ಇದ್ದದ್ದನ್ನು ಇದ್ದಂಗೆ ಹೇಳುವಂಥ ಒಂದು ಕಾನ್ಸೆಪ್ಟ್ ಯಾವುದು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹಾಗಾದರೆ ಸರ್ ಈ ಕಾನ್ಸೆಪ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಿಮಗೆಲ್ಲರಿಗೂ ಅಕೌಂಟಿಂಗ್ ಸೈಕಲ್ ಅಥವಾ ಅಕೌಂಟಿಂಗ್ ಪ್ರೊಸೆಸ್ ಅಂತ ಒಂದು ಗೊತ್ತಿದೆಯಾ? ಅಕೌಂಟಿಂಗ್ ಸೈಕಲ್ ಅಥವಾ ಅಕೌಂಟಿಂಗ್ ಪ್ರೊಸೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು, ಗೊತ್ತಿದೆಯಾ? ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟ್ರಲ್ಲಿ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಬರ್ತಿತ್ತು, ನೆನಪಿದೆಯಾ? BT. ಎರಡನೇದು ಜರ್ನಲ್ ಅಂತ ಬರ್ತಾಯಿತ್ತು. ಮೂರನೇದು ಲೆಜರ್ ಅಂತ ಬರ್ತಾಯಿತ್ತು, ನೆನಪಿದೆಯಾ ಎಲ್ಲರಿಗೂ? ಲೆಜರ್ ಆಗಿದ ತಕ್ಷಣ ಟ್ರಯಲ್ ಬ್ಯಾಲೆನ್ಸ್ ಬಗ್ಗೆ, ಟ್ರಯಲ್ ಬ್ಯಾಲೆನ್ಸ್ ಅದಾಗಿದ ತಕ್ಷಣ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಫೈನಲ್ ಅಕೌಂಟ್ ಅಂತ ಕರಿತೀವಿ. ಇದಾಗಿದ ತಕ್ಷಣ ಮತ್ತೆ ಫಸ್ಟ್ ಇಯರ್. ಸರ್ ಹಾಗಾದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲಿಗೆ ಎಂಡ್ ಆಗುತ್ತೆ? ಇದು ನೋಡಿ, ನಮ್ಮ ನೆನಪಿಟ್ಕೊಳ್ಳಿ, ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಅಥವಾ ನಮ್ಮ ಅಕೌಂಟಿಂಗ್ ಪ್ರಿನ್ಸಿಪಲ್ ಪ್ರಕಾರ, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಪ್ರಕಾರ 1/4/2000 ಅಂದರೆ 2020 ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಡ್ಯಾಶ್ ಇಟ್ಟಿದ್ದೀನಿ, ಇಲ್ಲಿ 23 ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಎಲ್ಲ ಕಂಪ್ಲೀಟಾಗಿ ಕೊನೆಗೆ ಎಲ್ಲಿ ಎಂಡ್ ಆಗುತ್ತೆ ಅಂದರೆ 31/3/2024. ಇಲ್ಲಿ 23 ಸ್ಟಾರ್ಟ್ ಆದರೆ ಇಲ್ಲಿ 24ಕ್ಕೆ ಎಂಡ್ ಆಗುತ್ತೆ. ಇದು ನಮ್ಮದು ಪ್ರತಿ ವರ್ಷದ ಅಕೌಂಟಿಂಗ್ ಪೀರಿಯಡ್ ಅಂತ ಕರಿತೀವಿ. ಆ್ಯಸ್ ಪರ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಎಂಡ್ ಅಟ್ ದಿ ಟೈಮ್ ಆಫ್ ಫೈನಲ್ ಅಕೌಂಟ್. ಎಲ್ಲಿ? ಫೈನಲ್ ಅಕೌಂಟಲ್ಲಿ ಎಂಡ್ ಆಗುತ್ತೆ. ಫೈನಲ್ ಅಕೌಂಟಲ್ಲಿ ಎಂಡ್ ಆದಾಗ ಆ ಡೇಟ್ ಎಷ್ಟಿರುತ್ತಪ್ಪ ಅಂದರೆ 31/3/2024. ಸ್ಟಾರ್ಟ್ ಆಗೋದು 1/4/2023ಕ್ಕೆ. ತಿಳಿತಾ? ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಗ್ಗೆ ತಿಳ್ಕೊಂಡ್ವಿ. ಅದನ್ನು ಜರ್ನಲ್ ಕಳಿಸ್ತೀವಿ, ಡೆಬಿಟ್ ಕ್ರೆಡಿಟ್ ಮಾಡ್ತೀವಿ, ಲೆಜರ್ ಕಳಿಸ್ತೀವಿ, ಬ್ಯಾಲೆನ್ಸ್ನ ಕಂಡುಹಿಡಿತೀವಿ, ಟ್ರಯಲ್ ಬ್ಯಾಲೆನ್ಸ್ಗೆ ಹೋಗುತ್ತೆ. ಟ್ರಯಲ್ ಬ್ಯಾಲೆನ್ಸಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಚೆಕ್ ಮಾಡ್ಕೋತೀವಿ, ಡೆಬಿಟ್ ಆಗಿದೆಯಾ, ಡೆಬಿಟ್ ಇದ್ದರೆ ಕ್ರೆಡಿಟ್ ಮಾಡ್ಕೋತೀವಿ, ಕ್ರೆಡಿಟ್ ಇದ್ದರೆ ಡೆಬಿಟ್ ಮಾಡ್ಕೋತೀವಿ. ಕೊನೆಯದಾಗಿ ಅದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಫೈನಲ್ ಅಕೌಂಟ್ ಅಂತ ತಿಳ್ಕೊಳ್ತೀವಿ. ಅದಕ್ಕೆ ಹೇಳ್ತೀವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಇಯರ್ ನಮ್ಮದು ಫೈನಾನ್ಷಿಯಲ್ ಇಯರ್ ಯಾವುದು? 1/4 ಎಂಡ್ ಆಗೋದು 31/3. 1/4 ಸ್ಟಾರ್ಟ್ ಆಗಿ 31/3ಗೆ ಎಂಡ್ ಆಗುತ್ತೆ. ಇದಕ್ಕೆ ನಾವು ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಇಯರಲ್ಲಿ 2 ಥರ ಇಯರ್ ಬರ್ತವೆ. ಅಕೌಂಟಿಂಗ್ ಇಯರ್ಸಲ್ಲಿ ಅಥವಾ ಇಯರ್ಗಳಲ್ಲಿ 2 ಥರ ಇಯರ್ ಬರ್ತವೆ. ಒಂದು ಕ್ಯಾಲೆಂಡರ್ ಇಯರ್, ನೆನಪಿದೆಯಾ? ಕ್ಯಾಲೆಂಡರ್ ಇಯರ್ ನೋಡಿದ್ದೀರಾ? ಒಂದು ಫಾರ್ ಎಕ್ಸಾಂಪಲ್ ಈಗ 2025ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದು, ಹೊಸ ವರ್ಷ. ಇವತ್ತು ಡೇಟ್ ಎಷ್ಟು? 30. ನಾಳೆ 31, ನಾಡ್ದು 1 ತಾರೀಕು. ಸೊ 1ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಂಡ್ ಯಾವಾಗ ಆಗುತ್ತೆ ಅಂದರೆ 31/12/2025ಕ್ಕೆ ಎಂಡ್ ಆಗುತ್ತೆ. 25ಕ್ಕೆ ಎಂಡ್ ಆಗುತ್ತೆ. 26ಕ್ಕೆ ಅಂತ ಯಾರು ಇಲ್ಲೇ ಸ್ಟಾರ್ಟ್ ಆಗಿ ಇಲ್ಲೇ ಎಂಡ್ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ? ಈ ವರ್ಷ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಇಯರ್ಗೆ ಎಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇದು ಕ್ಯಾಲೆಂಡರ್ ಇಯರ್, ಇದು ಫೈನಾನ್ಷಿಯಲ್ ಇಯರ್. ಸೊ ಇನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವಾಗ ಕಂಡುಹಿಡ್ತಾರಪ್ಪ ಅಂದರೆ ವರ್ಷದ ಕೊನೆಗೆ ಕಂಡುಹಿಡ್ತಾರೆ. ಸರ್ ಮಧ್ಯದಲ್ಲಿ ಯಾಕೆ ಕಂಡುಹಿಡಿಯೋಕ್ಕಾಗಲ್ಲ?
ಯಾಕೆ ಕಂಡುಹಿಡಿಯೋಕ್ಕಾಗಲ್ಲ ಅಂದರೆ ಇನ್ನೂ ಕೆಲವೊಂದಿಷ್ಟು ಪ್ರೊಸೆಸ್ಗಳು ನಡೆದಿರ್ತವೆ, ಇನ್ನೂ ಕೆಲವೊಂದಿಷ್ಟು ಉತ್ಪಾದನೆಗಳು ನಡೆದಿರ್ತವೆ. ಸೊ ಅದಕ್ಕಾಗಿ ಅದನ್ನು ಫಸ್ಟಿಗೆ ಮಧ್ಯದಲ್ಲೇ ಕಂಡುಹಿಡಿಯೋಕ್ಕಾಗಲ್ಲ. ಬಾಕಿದೆಲ್ಲ ಮಧ್ಯದಲ್ಲಿ ಕಂಡುಹಿಡಿಬೋದು. ಟ್ರಯಲ್ ಬ್ಯಾಲೆನ್ಸ್ನ ಮಧ್ಯದಲ್ಲಿ ಕಂಡುಹಿಡಿಬೋದು, ಜರ್ನಲ್ ಎಂಟ್ರಿಗಳನ್ನ ಮಧ್ಯದಲ್ಲಿ ಕಂಡುಹಿಡಿಬೋದು, ಲೆಜರ್ಗಳನ್ನ ಮಧ್ಯದಲ್ಲಿ ಕಂಡುಹಿಡಿಬೋದು. ಆದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಕೊನೆಗೆ ಕಂಡುಹಿಡಿತಾರೆ. ಅರ್ಥ ಆಗ್ತಿದೆಯಾ? When prepare the financial statement? The financial statement are prepared at the time of ending of every year. That is 31/3/2000 ಯಾವುದಾದ್ರೂ ಇಯರ್ ಆಗಿರ್ಬೋದು. ಯಾವಾಗ ಕಂಡುಹಿಡ್ತಾರೆ? ಒಂದು ಕ್ವಶನ್ ಕೇಳ್ತಾರೆ ಎಕ್ಸಾಮಲ್ಲಿ. ವೆನ್ ಪ್ರಿಪೇರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವೆನ್ ಪ್ರಿಪೇರ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ವೆನ್ ಪ್ರಿಪೇರ್ ದಿ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದಾಗ ದ ಬ್ಯಾಲೆನ್ಸ್ ಶೀಟ್ ಆರ್ ಪ್ರಿಪೇರ್ಡ್, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಪ್ರಿಪೇರ್ಡ್ at the time of accounting year, ending of the accounting year, that is 31/3/2000 ಯಾವುದಾದ್ರೂ ಇಯರ್ ಆಗಿರ್ಬೋದು. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಹಾಗಾಗಿ ಅಕೌಂಟಿಂಗ್ ಪ್ರೊಸೆಸ್ಸಲ್ಲಿ ನಾವು ಎಲ್ಲಿ ಬಂದಿದ್ದೀವಿ? ಇವಾಗ ಕೊನೆ ಸ್ಟೇಜ್ಗೆ ಬಂದಿದ್ದೀವಿ. ಫೈನಲ್ ಸ್ಟೇಜ್ ಇದು. ಅದಕ್ಕಾಗಿ ಇದಕ್ಕೆ ಫೈನಲ್ ಅಕೌಂಟ್ಸ್ ಅಂತ ಕರಿತೀವಿ. ಹಾಗಾದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಗೊತ್ತಾಯಿತು, ಹೇಳಿಕೆ, ಇದ್ದದ್ದನ್ನು ಹೇಳೋದು. ಹಾಗಾದರೆ ನಮ್ಮಲ್ಲಿ ಏನೇನು ಇರುತ್ತೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನೇನು ಹೇಳುತ್ತೆ? ಓಕೆ, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ 2 ಥರ ಸ್ಟೇಟ್ಮೆಂಟ್ಗಳು ಬರ್ತವೆ. ನಿಮ್ಗೆ ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಂದುಬಿಟ್ಟು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್. ನಿಮಗೆಲ್ಲರಿಗೂ ಗೊತ್ತಿದೆ ಪ್ರಾಫಿಟ್ ಅಂದರೆ ಲಾಭ, ಲಾಸ್ ಅಂದರೆ ನಷ್ಟ. ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. ನಮ್ಮ ಸಂಸ್ಥೆಯಲ್ಲಿ ಈ ವರ್ಷ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅದರ ಬಗ್ಗೆ ತಿಳಿಸ್ಕೊಡುವಂಥ ಸ್ಟೇಟ್ಮೆಂಟ್ ಯಾವುದು? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್. ಅರ್ಥ ಆಗ್ತಿದೆಯಾ? ಸೊ ಲಾಭ ಆಗಿದ್ರೆ ಯಾಕೆ ಲಾಭ ಆಯಿತು, ಎಷ್ಟು ಲಾಭ ಆಯಿತು, ಹೋದ ವರ್ಷ ಎಷ್ಟು ಲಾಭ ಇತ್ತು, ಈ ವರ್ಷ ಎಷ್ಟು ಲಾಭ ಆಗಿದೆ, ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಎಷ್ಟು ಲಾಭ ಹೆಚ್ಚಿಗೆ ಆಗಿದೆ, ಅದ್ರ ಬಗ್ಗೆನೂ ತಿಳ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಹೋದ ವರ್ಷ 2023 ಅಂತ ತಿಳ್ಕೊಳ್ಳೋಣ. ಆವಾಗ ನಮಗೆ 4 ಲಕ್ಷ ರೂಪಾಯಿ ಲಾಭ ಆಗಿತ್ತು. ಎಷ್ಟು? 4 ಲಕ್ಷ ರೂಪಾಯಿ ಲಾಭ ಆಗಿತ್ತು. ಈಗ 2024, ಹೌದಾ? ಈ ವರ್ಷ 6 ಲಕ್ಷ ಲಾಭ ಆಗಿದೆ. ಎಷ್ಟು? 6 ಲಕ್ಷ ಲಾಭ ಆಗಿದೆ. ಹಾಗಾದರೆ ನಾನು ನಿಮಗೆ ಕೇಳುವಂಥ ಕ್ವಶನ್, ಎಷ್ಟು ಲಾಭ ಆಗಿದೆ, ಎಷ್ಟು ಪರ್ಸೆಂಟ್, ಎಷ್ಟು ಜಾಸ್ತಿ ಲಾಭ ಆಗಿದೆ, ಎಷ್ಟು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಎಷ್ಟು ಲಾಭ ಜಾಸ್ತಿ ಆಯಿತು? ವೆರಿ ಗುಡ್, 2 ಲಕ್ಷ ಲಾಭ ಜಾಸ್ತಿ ಆಗಿದೆ ಸರ್. ಓಕೆ, ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ, ಎಷ್ಟು ಪರ್ಸೆಂಟೇಜಲ್ಲಿ ಲಾಭ ಆಗಿದೆ? ಯಾರು ಹೇಳ್ತೀರಾ? ಸರ್ ಹೋದ ವರ್ಷ 4 ಲಕ್ಷ ಆಯಿತು, ಈ ವರ್ಷ 6 ಲಕ್ಷ ಲಾಭ ಆಯಿತು. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಡಿವೈಡ್ ಮಾಡಿದಾಗ ಡಿಫ್ರೆನ್ಸ್ ತೆಗೆದ ಎಷ್ಟು ಲಾಭ ಆಯಿತು? ಹೆಚ್ಚಿಗೆ 2 ಲಕ್ಷ ಲಾಭ ಆಯಿತು. 2 ಲಕ್ಷದಲ್ಲಿ ಹೇಳ್ತಿದ್ದೀರ, ನಾನೊಬ್ಬ ಓನರಾಗಿ ಹೇಳ್ತೀನಿ ಇಷ್ಟೇ ಪರ್ಸೆಂಟ್ ಲಾಭ ಆಗಿದೆ ಅಂತ ಹೇಳ್ತೀನಿ. ಹೆಂಗೆ ಸಾಧ್ಯ? ಯಾರು ಹೇಳ್ತೀರಾ? ಯಾವ ರೀತಿ ಕಂಡುಹಿಡಿಬೇಕಾದ್ರೆ? ಯಾರೋ 2% ಅಂದರು ಸರ್, 4 ಇತ್ತು, ಇಲ್ಲಿ 6 ಆಗಿದೆ, 2% ಜಾಸ್ತಿ ಆಗಿದೆ ಸರ್. ರಾಂಗ್. 20%, 20%. ಓಕೆ, ನಿಮ್ಮ ಪ್ರಕಾರ 20% ತೊಗೋತೀನಿ. 2% ಹೇಳಿದ್ರು ಅದನ್ನೂ ತೊಗೊಳ್ತೀನಿ. ನೋಡೋಣ ಮತ್ತೆ ಯಾರು ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇದ್ದೀರಾ? ಎಷ್ಟು ಪರ್ಸೆಂಟ್ ಲಾಭ ಜಾಸ್ತಿ ಆಯಿತು? 50%. ಓಕೆ, 50%. ಓಕೆ, ಕ್ಯಾಲ್ಕುಲೇಟರ್ ತೊಗೊಳ್ರಿ ಎಲ್ಲರೂ. ಎಷ್ಟು ಲಾಭ ಆಗಿದೆ ಅಂತ ಫಸ್ಟ್ ಬರ್ಕೋಬೇಕು. ಎಷ್ಟು ಲಾಭ ಆಗಿದೆ? 2 ಲಕ್ಷ ಲಾಭ ಆಗಿದೆ. ಡಿವೈಡೆಡ್ ಬೈ ಎಷ್ಟಿತ್ತು ಮೊದಲು? 4 ಲಕ್ಷ ಇಂಟು 100 ಮಾಡಬೇಕು. ಸೊ ಇಲ್ಲಿ 1 2 3 4 5, 1 2 3 4 5, ಈ ಜೀರೋ ಆಯಿತು. 2 ಒಂದಲೇ 2 ಎರಡಲೇ ಮಾಡಿ ಎಷ್ಟು ಬರುತ್ತೆ? 50% ಆಗುತ್ತಾ? ನೋಡಿ ಕರೆಕ್ಟಾಗಿ ನೋಡಿ. 2 ಲಕ್ಷ ಡಿವೈಡೆಡ್ ಬೈ 4 ಲಕ್ಷ ಇಂಟು 100 ಮಾಡಿ. ಎಷ್ಟಾಯಿತು? ಇಂಟು 100 ಎಷ್ಟು ಪರ್ಸೆಂಟ್ ಆಯಿತು? ಎಷ್ಟಾಯಿತು? 50 ಆಗುತ್ತಾ?
ಓಕೆ 50% ಇದೆ. ಸೊ ಯಾರೋ ಹೇಳಿದ್ರು ಅಂದಾಜು 50 ಆಗತ್ತೆ ಸರ್. ಓಕೆ, ಅವ್ರ ಪ್ರಕಾರನೇ ಆಯಿತು 50%. ಸೊ ಇದನ್ನೂ ಕೂಡ ಏನು ಮಾಡ್ತೀವಿ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಕಂಡುಹಿಡಿತೀವಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಇದರಲ್ಲೇ, ಅದು ಸೆಕೆಂಡ್ ಇಯರ್ಗೆ ಬರುತ್ತೆ, ಆದರೂ ಅದನ್ನ ಇವಾಗಲೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎದಕ್ಕೆ ಹೆಲ್ಪ್ ಆಯಿತು ಸರ್? ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ, ನಮಗೆ ಎಷ್ಟು ಪರ್ಸೆಂಟ್ ಇನ್ಕ್ರಿಮೆಂಟ್, ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು ಅಥವಾ ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ತಿಳಿತಾ? ಓನ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಷ್ಟೇ ಅಲ್ಲ, ಅದರೊಳಗೆ ಇರುವಂಥ ಪ್ರತಿಯೊಂದು ಐಟಮ್ಸ್ ಬಗ್ಗೆ ಏನು ಮಾಡ್ತೀವಪ್ಪ ಅಂದರೆ ಇದು ತಿಳಿಸ್ಕೊಡುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹಾಗಾದರೆ ಸರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ನಾವು ಕಲಿತಾ ಇದ್ದೀವಿ, ಓಕೆ, ನೀವು ಹೇಳ್ಕೊಡ್ತಾ ಇದ್ದಾರೆ, ಓಕೆ, ಒಪ್ಕೊಳ್ತೀವಿ. ಸರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಕ್ಸಾಮ್ ಬರುತ್ತೆ, ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಎಕ್ಸಾಮಲ್ಲಿ ಬರಿತೀವಿ, ಓಕೆ. ಸರ್ ಇದರಿಂದ ನಮಗೆ ಲಾಭ ಏನು? ಕ್ವಶನ್ ಕೇಳ್ಬೋದಲ್ಲ ನೀವು. ಇದರಿಂದ ನಮಗೇನು ಅಡ್ವಾಂಟೇಜಸ್? ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್? ಬಿಸ್ನೆಸ್ಗಲ್ಲ, ಕಂಪ್ನಿಗಲ್ಲ, ಸ್ಟೂಡೆಂಟಿಗೆ ಏನು ಹೆಲ್ಪ್ ಆಗುತ್ತೆ ಅದನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಕಾನ್ಸೆಪ್ಟ್ ಕಲಿಕ್ಕಿಂತ ಮುಂಚೆ ಅದರಿಂದ ಲಾಭ ಏನು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವೆಲ್ಲ ವಿದ್ಯಾರ್ಥಿಗಳು, ಹೌದಾ? ಮನೆ ಬಿಟ್ಟು ಎಷ್ಟೋ ದೂರ ಇರುತ್ತೆ, ಮನೆ ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಅಲ್ಲಿಂದ ಕಾಲೇಜಿಗೆ ಬಂದು ಕಲಿತಿರ್ತೀರ. ಕಾಲೇಜಿಗೆ ಬಂದು ಸ್ಟಡಿ ಮಾಡ್ತೀರಾ. ಯಾಕೆ ಮಾಡ್ತೀರಾ? ನಿಮ್ಗೆ ಏನು ಕೊಡುತ್ತೆ ಕಾಲೇಜ್? ಏನು ಕೊಡುತ್ತೆ? ಎಜುಕೇಷನ್ ಕೊಡುತ್ತೆ. ಹೌದು, ಎಜುಕೇಷನಿಂದ ಏನಾಗುತ್ತೆ? ಎಜುಕೇಷನಿಂದ ನಾಲೆಜ್ ಬರುತ್ತೆ. ನಾಲೆಜ್ ತೊಗೊಂಡು ಏನು ಮಾಡ್ತೀರಾ? ಸರ್ಟಿಫಿಕೇಟ್ ಬರುತ್ತೆ, ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡ್ತೀರಾ? ಜಾಬ್ ಅಪ್ಲೈ ಮಾಡ್ತಾರೆ. ಜಾಬಿಂದ ಏನಾಗುತ್ತೆ? ದುಡ್ಡು ಬರುತ್ತೆ. ದುಡ್ಡಿಂದ ಏನಾಗುತ್ತೆ? ದುಡ್ಡಿಂದ ಸರ್ ಜೀವನ ಸಾಗತ್ತೆ ಅಂದರೆ ಊಟ ಉಪಹಾರ, ಹೆಂಡತಿ ಮಕ್ಕಳು ಇರ್ತಾವಲ್ಲ, ಮುಂದೆ ಸಂಸಾರದ ಬಂಡಿ ಸಾಗಬೇಕಲ್ಲ. ಸೊ ನೋಡಿ, ಪ್ರತಿಯೊಂದಕ್ಕೂ ಒಂದು ಆಬ್ಜೆಕ್ಟಿವ್ ಇರುತ್ತೆ. ನೀವು ಕಾಲೇಜಿಗೆ ನೋಡಿ, ಕಾಲೇಜಿಗೆ ಬರ್ತಾ ಇದ್ದೀರಾ, ಎದಕ್ಕೆ ಬರ್ತಾ ಇದ್ದೀರಾ? ನಾಲೆಜ್ ಬೇಕು, ಸರ್ಟಿಫಿಕೇಟ್ ಬೇಕು, ಏನು ಬೇಕಾಗಿದೆ? ಆ ಒಂದು ಉದ್ದೇಶಕ್ಕಾಗಿ ಬರ್ತಾಯಿದ್ದಾರೆ. ಆಬ್ಜೆಕ್ಟಿವ್ ಯಾಕೆ ಕಲಿತಿದ್ದಾರೆ ಅಂದರೆ ಸರ್ ಮುಂದೆ ಜಾಬ್ ಮಾಡಬೇಕು. ಜಾಬ್ ಎದಕ್ಕೆ ಮಾಡಬೇಕಂದ್ರೆ ಮುಂದೆ ದುಡ್ಡು ಬರಬೇಕು. ದುಡ್ಡು ಎದಕ್ಕೆ ಬೇಕಂದರೆ ಜೀವನ ಸಾಗಿಸೋಕ್ಕೆ. ಮತ್ತು ಅಲ್ಲೇ ಬಂತು, ಮನೆಯೇ ಬಂತು. ಫೈನಲಾಗಿ ಮನೆಯಿಂದ ಬಂದ್ರಿ, ಮತ್ತು ಮನೆಗೆ ಬಂತದು. ಸೊ ಪ್ರತಿಯೊಂದು ಕೆಲಸ ಆಗಬೇಕಾದ್ರೆ ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಓಕೆ, ನಾನು ಇಷ್ಟು ಕಷ್ಟಪಟ್ಟು ನಿಮ್ಗೆ ಯಾಕೆ ಕ್ಲಾಸ್ ಹೇಳ್ತಿದ್ದೀನಿ? ಸ್ಯಾಲ್ರಿ ಕೊಡ್ತಾರೆ. ಸ್ಯಾಲ್ರಿ ಯಾಕೆ ಕೊಡ್ತಾರೆ? ನಾನು ಕ್ಲಾಸ್ ಹೇಳ್ತಾ ಇದ್ದೀನಿ, ಕ್ಲಾಸ್ ಹೇಳಿದೆ, ಸ್ಯಾಲ್ರಿ ಕೊಟ್ಟರು. ಸ್ಯಾಲ್ರಿ ತೊಗೊಂಡು ಏನು ಮಾಡ್ತೀನಿ? ಜೀವನ ಸಾಗಿಸ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಅವನ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅರ್ಥ ಆಗ್ತಿದೆಯಾ? ಪ್ರತಿಯೊಂದು ವ್ಯಕ್ತಿ ಹಿಂದೆ ಉದ್ದೇಶ ಇರುತ್ತೆ. ಯೂಟ್ಯೂಬಲ್ಲಿ ಸ್ಟೂಡೆಂಟ್ ನೋಡ್ತಾ ಇದ್ದಾರೆ ಈಗ ಅವರು. ಹೌದಾ? ಯಾಕೆ ನೋಡ್ತಿದ್ದಾರೆ? ಕಲಿಬೇಕು ಅನ್ನೋ ಆಸೆ. ಯಾಕೆ ಕಲಿಬೇಕು? ಪಾಸ್ ಆಗಬೇಕು ಅನ್ನೋ ಆಸೆ. ಅವರು ಪಾಸಾಗಿ ಮುಂದೆ ಒಂದು ಒಳ್ಳೆ ಜಾಬಿಗೆ ಹೋಗ್ಬೇಕಂತ ಆಸೆ. ಸೊ ಪ್ರತಿಯೊಂದು ಅದು ಉದ್ದೇಶ ಇರುತ್ತೆ. ಹಾಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನಮ್ಮ ಫಸ್ಟ್ ಇಯರಲ್ಲಿ ಯಾಕೆ ಕೊಟ್ಟಿದ್ದಾರೆ? ಯಾವ ಉದ್ದೇಶದಿಂದ ಇದನ್ನು ನಾವು ಕಲಿಬೇಕು? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾಕೆ ನಾವು ಕಲಿಬೇಕು? ಇದರಿಂದ ನಮಗೇನು ಹೆಲ್ಪ್ ಆಗುತ್ತೆ? ಸೊ ಒಂದೇದು ಸರ್, ಇದು ನಮ್ಮ ಎಕ್ಸಾಮಿಗೆ ಬರುತ್ತೆ, ನಾವು ಕಲಿಯಲೇಬೇಕು. ನಾವು ಬರಲಿಲ್ಲ ಅಂದರೆ ನೀವು ಮಾರ್ಕ್ಸ್ ಹಾಕಲ್ಲ. ನಾವು ಬಿಡಿಸ್ಲಿಲ್ಲ, ಸಾಲ್ವ್ ಮಾಡಲಿಲ್ಲ ಪ್ರಾಬ್ಲಮ್ಸನ್ನು ನೀವು ಮಾರ್ಕ್ಸ್ ಹಾಕಲ್ಲ. ಅದಕ್ಕೆ ಕಲಿತಾ ಇದ್ದೀವಿ ಸರ್. ಓಕೆ, ಒಪ್ಕೊಳ್ತೀನಿ. ಎರಡನೇದು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎದಕ್ಕೆ ಕಲಿಬೇಕಪ್ಪ ಅಂದರೆ ನೀವು ನಾಳೆ ಅಕೌಂಟೆಂಟ್ ಆಗಿ, ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿ ಅಕೌಂಟ್ ಸೆಕ್ಷನ್ದಲ್ಲಿ ಕೆಲಸ ಮಾಡ್ತಾಯಿದ್ರೆ ಆವಾಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ಕಾನ್ಸೆಪ್ಟು ಅಲ್ಲಿ ಬರುತ್ತೆ. ಇದು ಥೆರಾಟಿಕಲ್ ನಾಲೆಜ್, ಕ್ಲಾಸಲ್ಲಿ ಕೂತು ಕಲಿಯೋದು ಬೇರೆ, ಫೀಲ್ಡಲ್ಲಿ ನಿಂತು ಕೆಲಸ ಮಾಡೋದು ಬೇರೆ. ನೀವಾಗ ಥೆರಾಟಿಕಲ್ ಕಲಿತೀರ, ಪ್ರಾಕ್ಟಿಕಲ್ ಇನ್ನೂ ಕಲ್ತಿಲ್ಲ. ಯಾವಾಗ ಕಲಿತೀರ ಪ್ರಾಕ್ಟಿಕಲಾಗಿ? ನೀವು ಯಾವಾಗ ಕಂಪ್ನಿಗೆ ಜಾಯ್ನ್ ಆಗ್ತೀರಾ, ನಿಮ್ಮ ಅಕೌಂಟ್ ಸೆಕ್ಷನ್ ಹಾಕ್ತಾರೆ, ನಿಮ್ಮ ಅಕೌಂಟ್ ಹೆಡ್ ಮಾಡ್ತಾರೆ ಅಥವಾ ಮ್ಯಾನೇಜರ್ ಮಾಡ್ತಾರೆ, ಆ ಟೈಮಲ್ಲಿ ಅಲ್ಲಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ಇಲ್ಲಿ ನೀವು ಕಲಿಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ತಿಳಿತಾ? ಫೈನಾನ್ಷಿಯಲ್ ಸ್ಟೇಟ್ಮೆಂಟು ನಾವು ಮುಂದೆ ಜಾಬ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಸರ್. ಓಕೆ, ಒಪ್ಕೊಳ್ತೀನಿ. ಮತ್ತೊಂದು, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಜಾಬ್ ಮಾಡೋರಿಗೂ ಹೆಲ್ಪ್ ಮಾಡುತ್ತೆ, ಅಲ್ಲಿ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಗೂ ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಸಂಸ್ಥೆಯೊಳಗೆ ಬಿಸ್ನೆಸ್ ಮಾಡೋ ಓನರ್ಸ್ ಇರ್ತಾರಲ್ಲ, ಆ ಓನರ್ಸ್ಗೆ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಕೊಡುತ್ತೆ. ಕ್ಲಿಯರ್ ಕಟ್ ಅಂದರೆ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಕೊಡುತ್ತೆ. ಸರ್ ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ, ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ, ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ನಾವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗಿತ್ತು, ಎಷ್ಟು ಪ್ರಾಫಿಟ್ ಬರ್ತಾ ಇದೆ, ನಾವು ಹಾಕಿದ ಇನ್ವೆಸ್ಟ್ಮೆಂಟು ಪ್ರಾಫಿಟ್ ಕರೆಕ್ಟಾಗಿ ಬರ್ತಾ ಇದೆಯೋ ಇಲ್ಲ. ಓಕೆ, ಸಂಸ್ಥೆ ಬಗ್ಗೆ ಆಯಿತು. ಈ ಸಂಸ್ಥೆಗೆ ದುಡ್ಡು ಕೊಡ್ತಿರ್ತಾರಲ್ಲ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸಂಸ್ಥೆಗೆ ದುಡ್ಡು ಕೊಡಬೇಕಾ ಬೇಡವಾ? ಹೆಂಗೆ ಮಾಡ್ತಾರೆ ಅವರು? ಇಂಟರ್ನೆಟ್ಗೆ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಟಾಟಾ ಕಂಪ್ನಿ ಲಿಮಿಟೆಡ್,
ಯಾಕೆ ಅದನ್ನೇ ತೊಗೊಳ್ತೀನಿ, ಫೇಮಸ್ ಇದೆ. ಟಾಟಾ ಕಂಪ್ನಿ ಅಥವಾ ಕೋಲ್ಗೇಟ್ ತೊಗೊಳ್ಳೋಣ. ಕೋಲ್ಗೇಟ್ ಅಂತ ಒಂದು ಕಂಪ್ನಿ ಇದೆ, ಹಲವಿಸ್ತಿರ್ತಾನೆ. ಕೋಲ್ಗೇಟ್ ಕಂಪ್ನಿ ನೋಡಿದ್ದೀರಾ? ನೋಡಿಲ್ಲ ಅಂದರೆ ಹೋಗಿ ನೋಡಿ, ಟೂತ್ಪೇಸ್ಟ್ ಗೊತ್ತಾಗತ್ತೆ. ಕೋಲ್ಗೇಟ್ ಕಂಪ್ನಿ ಇರುತ್ತೆ, ಕೋಲ್ಗೇಟ್ ಅಂತ ಇದೆ, ಬಿಡಿ ಅದು ಬೇಡ. ಲಕ್ಸ್ ಕೇಳಿದಿರಾ? ಏನದು? ಸೋಪ್. ಹೆಸರು ಹೇಳಿದ ತಕ್ಷಣ ಸಾಕು, ಸೋಪ್ ಅಂತ ಬರುತ್ತೆ. ಕೋಲ್ಗೇಟ್ ಅಂದರೆ ಟೂತ್ಪೇಸ್ಟ್ ಅಂತ ಬರುತ್ತೆ. ಕೇಳಿದಾರ ಇಲ್ವಾ? ಪಾರ್ಲೆ ಜಿ ಏನಿದು? ಪಾರ್ಲೆ ಜಿ ಅಂದರೆ ನೀವು ಬಿಸ್ಕೆಟ್ ಅಂತ ಹೇಳ್ತೀರಾ. ಬ್ರಿಟಾನಿಯಾ ಬ್ರಿಕ್ಸ್. ನೋಡಿ, ನಾನೊಂದು ವರ್ಡ್ ಇದ್ದರೆ ಸಾಕು ನಿಮಗೆಲ್ಲ ಗೊತ್ತಾಗುತ್ತೆ. ಹಾಗೆ ಯಾವ ದೊಡ್ಡ ದೊಡ್ಡ ಕಂಪ್ನಿಯವರು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಯಾವ ತೊಗೊಳ್ಳೋಣ? ಪಾರ್ಲೆ ಜಿ ತೊಗೊಳ್ಳೋಣ ಅಥವಾ ಲಕ್ಸ್ ತೊಗೊಳ್ಳೋಣ. ಈಗ ಲಕ್ಸ್ ಕಂಪ್ನಿಯವನು ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದ್ರೆ ಕೊಡ್ತಾರಾ ಇಲ್ವಾ? ಕೊಡ್ತಾರೆ. ಯಾಕೆ? ಫೇಮಸ್ ಇದೆ, ದೊಡ್ಡ ಕಂಪ್ನಿ ಇದೆ. ಆ ಲಕ್ಸ್ ಕಂಪ್ನಿಯ ಇನ್ಫಾರ್ಮೇಷನ್ ಇಂಟರ್ನೆಟಲ್ಲಿ ಸಿಗುತ್ತೆ. ಲಕ್ಸ್ ಕಂಪ್ನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಸರ್ಚ್ ಮಾಡಿದ್ರೆ ಅವ್ರದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸಿಗುತ್ತೆ. ಎಷ್ಟು ಪ್ರಾಫಿಟ್ ಆಗ್ತಾಯಿದೆ, ಎಷ್ಟು ಲಾಸ್ ಆಗ್ತಾಯಿದೆ, ಅವ್ರದ್ದು ಎಷ್ಟು ಅಸೆಟ್ ಇದೆ, ಎಷ್ಟು ಆಸ್ತಿ ಇದೆ, ಅದ್ರ ಬಗ್ಗೆ ಎಲ್ಲ ಕೊಡ್ತಾರೆ. ಅದನ್ನು ನೋಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಓಕೆ, ನಿಮ್ಮ ಊರಲ್ಲಿ ಎಕ್ಸಾಂಪಲ್ ಆಗಿ ತೊಗೊಳ್ತೇನೆ. ಸೊ ಬೇಸಿಕ್ ಹೋಗೋಣ, ಫಸ್ಟ್ ಪೂರ್ತಿ ಬೇಸಿಕ್ ಹೋಗೋಣ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ, ಆಮೇಲೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್. ನಿಮ್ಮ ಊರು ನೆನಪು ಮಾಡ್ಕೊಳ್ಳಿ. ನೀವು ಯಾವ ಊರಿಂದ ಬಂದಿದ್ರಲ್ಲ, ಊರಲ್ಲಿ ನೆನಪು ಮಾಡ್ಕೊಳ್ಳಿ. ನಿಮ್ಮ ಊರು ನೆನಪು ಬಂತಾ? ಇಮ್ಯಾಜಿನ್ ಮಾಡ್ಕೋತಿದ್ರಾ? ಅದರಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ನೆನಪು ಮಾಡ್ಕೊಂಡ್ರಾ? ನಿಮ್ಮ ಮನೆಗೆ ಬಂದರು, ಒಳಗೆ ಕರೀತಾರ ಇಲ್ವ? ಕರೆದ್ಬಿಟ್ಟು ಕಾಫಿ ಮಾಡ್ತೀರಾ ಇಲ್ವಾ? ಟೀ ಕೊಡ್ತೀರಾ ಇಲ್ವಾ? ಸರ್ ಊಟ ಮಾಡ್ತೀರಾ ಅಥವಾ ನಾಷ್ಟ ಮಾಡ್ತೀರಾ ಅಥವಾ ಕಾಫಿ ಕುಡಿತೀರಾ ಅಂತ ಕೇಳ್ತೀರಾ? ಅದೇ ನಿಮ್ಮ ದುಶ್ಮನ್ನು ಅಥವಾ ನಿಮ್ಗೆ ಆಗದೇ ಇರೋವಂಥ ವ್ಯಕ್ತಿ ನಿಮ್ಮ ಮನೆ ಹತ್ರ ಬಂದರೆ, ಅಲ್ಲಿ ಯಾವುದೋ ನಾಯಿ ಹೋಗ್ತಾ ಇರುತ್ತೆ, ಹಚ್ಚ ಅಂದ್ಬಿಡ್ತಾರೆ. ಆ ನಾಯಿ ಹೆಸರು ತೊಗೊಂಡು ಹಚ್ಚ ಅಂದ್ಬಿಡೋದು. ಯಾಕೆ? ಅವ್ರು ಏನು ಮಾಡಿರ್ತಾರೆ? ನಿಮ್ಮ ಹಣವನ್ನು ಮುನಿಸಿರ್ತಾರೆ. ನಿಮ್ಮ ಹಣ ತೊಗೊಂಡು ವಾಪಸ್ ಕೊಟ್ಟಿರಲ್ಲ. ಸೊ ಅಂಥವ್ರಿಗೆ ನೀವು ವಾಪಸ್ ದುಡ್ಡು ಕೊಡೋಕ್ಕಾಗತ್ತಾ? ಅವ್ರ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಏನಿಲ್ಲ, ಅಂಥವ್ರಿಗೆ ದುಡ್ಡು ಕೊಡೋಕ್ಕಾಗತ್ತಾ? ಲೋನ್ ಕೊಡೋಕ್ಕಾಗತ್ತಾ? ಅವ್ರು ವಾಪಸ್ ಕೊಡ್ತಾರಂತ ಏನು ಗ್ಯಾರಂಟಿ? ಅದೇ ದೊಡ್ಡ ವ್ಯಕ್ತಿ ಇದ್ದರೆ ಅವ್ರಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರುತ್ತೆ ಅಂತ ಗೊತ್ತಿದೆಯಲ್ಲ. ಸೊ ಈ ಥರ ಏನಾಗುತ್ತಪ್ಪ ಅಂದರೆ, ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಈ ಸಂಸ್ಥೆಯ ಷೇರುದಾರರು, ಈ ಸಂಸ್ಥೆಗೆ ದುಡ್ಡು ಕೊಡುವಂಥ ವ್ಯಕ್ತಿಗಳು ಇದನ್ನು ನಂಬಿಕೊಡ್ತಾರೆ. ಯಾವುದನ್ನು ನಂಬಿಕೊಡ್ತಾರೆ? ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನಂಬಿಕೊಡ್ತಾರೆ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯಾರು ಪ್ರಿಪೇರ್ ಮಾಡ್ತಾರೆ? ಹೂ ಪ್ರಿಪೇರ್ ದಿಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್? ಸರ್ ಹಾಗಾದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯಾರು ಪ್ರಿಪೇರ್ ಮಾಡ್ತಾರೆ? ಫೈನಾನ್ಸ್ ಮ್ಯಾನೇಜರ್ ಮಾಡಬಹುದು, ಅಕೌಂಟೆಂಟ್ ಮಾಡಬಹುದು. ಬೆಟರ್ ಫೈನಾನ್ಷಿಯಲ್ ಮ್ಯಾನೇಜರ್ ಹೂ ಪ್ರಿಪೇರ್ ದಿ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅಕೌಂಟೆಂಟ್. ಅದನ್ನು ಸಹಿ ಮಾಡುವಂಥ ವ್ಯಕ್ತಿ ಯಾರು? ಕರೆಕ್ಟ್ ಇದೆಯೋ ತಪ್ಪಿದೆಯೋ, ಆ್ಯಸ್ ಪರ್ ರಿಸಿಟ್ ಪ್ರಕಾರ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ ಚೆಕ್ ಮಾಡೋರು ಯಾರು? CA, ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ಸನ್ನದು ಲೆಕ್ಕಿಗರು, ಕನ್ನಡದಲ್ಲಿ ಏನಂತ ಕರಿತೀವಿ? ಸನ್ನದು ಲೆಕ್ಕಿಗರು. ಇವ್ರೇನು ಮಾಡ್ತಾರಪ್ಪ ಅಂದರೆ, ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಚೆಕ್ ಮಾಡ್ತಾರೆ. ಆಮೇಲೆ ಅದನ್ನು ಫೈನಲೈಸ್ ಮಾಡಿ, ಸಹಿ ಮಾಡಿ ಏನು ಮಾಡ್ತಾರಪ್ಪ ಅಂದರೆ, ಅವರು CA ಫೌಂಡೇಶನ್ಗೆ ಕಳಿಸಿ ಸೈನ್ ಮಾಡಿ ಕೊನೆಯದಾಗಿ ಇಂಟರ್ನೆಟ್ಗೆ ಅದನ್ನು ಕೊಡ್ತಾರೆ. ಇವಾಗ ನಿಮ್ಗೊಂದು ಹೋಮ್ವರ್ಕ್ನ ಕೊಡ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ನಾಳೆ ಹೇಳ್ತೀನಿ. ಈ ಒಂದು ಹೋಮ್ವರ್ಕ್ನ ಕೊಡ್ತಾ ಇದ್ದೀನಿ, ಬರ್ಕೊಳ್ಳಿ. ICICI ಕೇಳಿದ್ರೆ ಹೆಸರು? ಏನಿದು? ಬ್ಯಾಂಕ್. ನಂಬರ್ 2 ಬ್ರಿಟಾನಿಯಾ ಬಿಸ್ಕೆಟ್, ಬ್ರಿಟಾನಿಯಾ ಕೇಳಿದ್ರಾ? ನಂಬರ್ 3 ಟಾಟಾದಲ್ಲಿ ತುಂಬ ಇದಾವೆ. ಟಾಟಾ ಸ್ಟೀಲು, ಟಾಟಾ ನಮಕು, ಟಾಟಾ ಆಯಿಲು, ಟಾಟಾ ಸಿಮೆಂಟು, ಏನೇನೋ ಬರ್ತವೆ, ಭಾಳ ಇದ್ದಾವೆ. ನಂಬರ್ 5 ಟಾಟಾ ಸ್ಟೀಲ್ ತೊಗೊಳ್ಳಿ ಸಾಕು, ಟಾಟಾ ಸ್ಟೀಲು. ನಂಬರ್ 4 ಪತಂಜಲಿ ಸೋಪ್, ಪತಂಜಲಿ ಸೋಪ್. ನಂಬರ್ 5 LIC. ಇಷ್ಟು ಸಂಸ್ಥೆಯ ಏನು ಮಾಡ್ಕೊಂಬರ್ಬೇಕು? ಹೋದ ವರ್ಷದ್ದು 5 ವರ್ಷದ್ದು 2015ರಿಂದ ತಗೊಳ್ಳಿ, 2015ರಿಂದ 17ರಿಂದ 2017ಇಂದ 2023 ತನಕ ಅವ್ರದ್ದು ಪ್ರಾಫಿಟು ಮತ್ತು ಲಾಸ್ ಬರ್ಕೊಂಬರ್ಬೇಕು. ಪ್ರಾಫಿಟ್ ಇದ್ದರೆ ಪ್ರಾಫಿಟ್, ಲಾಸ್ ಇದ್ದರೆ ಲಾಸ್. ಯಾವ ರೀತಿ ಬರ್ಕೊಂಬರ್ಬೇಕು ಅದನ್ನು ಹೇಳ್ಕೊಡ್ತೀನಿ. ಈ ಥರ ಟೇಬಲ್ ಹಾಕಬೇಕು, ಸೀರಿಯಲ್ ನಂಬರ್ ಹಾಕಬೇಕು, ನೇಮ್ ಆಫ್ ದಿ ಕಂಪ್ನಿ, 1 2 3 4 5 2017 18
2019 20 21 22 23 ಈ ತರ ಬರ್ಕೊಂಡು ಫಸ್ಟ್ ಯಾವ್ದಿದೆ ICICI 2019 ಎಷ್ಟು ಪ್ರಾಫಿಟ್ ಆಯಿತು ಅಂದ್ರೆ ಪ್ರಾಫಿಟ್ ಆಯಿತು ಬರ್ಕೊಂಡು ಹಿಂಗೆಲ್ಲ ಬರ್ಕೊಂಡು ನೋಡ್ಕೊಂಬರ್ತೀರಾ. ಇದು ನಿಮಗೆ ಒಂದು ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾ ಇದೆ. ನಾಳೆ ಕರ್ಕೊಂಡ್ಬರೋದ್ರ ಬಗ್ಗೆ